ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಹುಟ್ಕೊಳ್ತಾನೆ ಇರ್ತಾರೆ. ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ, ಕೋಟಿ ಕೋಟಿ ವಂಚನೆ ಮಾಡಿ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಷೇರು ಮಾರುಕಟ್ಟೆ ಹೆಸರಲ್ಲಿ ಟ್ರೇಡಿಂಗ್ಗೆ ಹಾಕಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಕೋಟಿ ವಂಚನೆ ನಡೆದಿದೆ. ಕಲಬುರಗಿಯ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಣ ದ್ವಿಗುಣ ಮಾಡೋದಾಗಿ, ಡಬಲಿಂಗ್ ಮಾಡಿಕೊಡ್ತೀವಿ ಅಂತೇಳಿ 30 ಕೋಟಿ ಹಣ ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ದಂಪತಿ. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಲ್ಲಿ ಮಹಾ ವಂಚನೆ ನಡೆದಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಮೋಸ ಹೋದವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನೋಡಿ, ಇವರೇ ದಂಪತಿ, ಆರೋಪಿ ಉತ್ಕರ್ಷ್ ಮತ್ತು ಸಾವಿತ್ರಿ. 10 ಲಕ್ಷ ಹಾಕಿ ಡಬಲ್ 20 ಲಕ್ಷ ನೀವು ಎಣಿಸ್ಕೊಳ್ತೀರಾ ಅಂತೇಳಿ ಮಾತಿನಲ್ಲೇ ಮರಳು ಮಾಡಿ ಒಬ್ಬರ ಹತ್ರ 50 ಲಕ್ಷ, ಇನ್ನೊಬ್ಬರ ಹತ್ರ ಕೋಟಿ ಹಣ ಇಸ್ಕೊಂಡು, ಹೀಗೆ 30 ಕೋಟಿ ಹಣ ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈಗ ಹಣ ಕೊಟ್ಟವರು ಪೊಲೀಸ್ ಠಾಣೆಯಲ್ಲಿ ಹಣ ಕೊಡಿಸಿ ಅಂತೇಳಿ ನ್ಯಾಯಕ್ಕೋಸ್ಕರ ಮೊರೆ ಹೋಗಿದ್ದಾರೆ. ಬಹುಕೋಟಿ ಹಗರಣ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ ಹೆಸರಲ್ಲಿ ಒಂದು ಕಂಪ್ನಿಯನ್ನು ತೆಗೆದು ನೂರಾರು ಜನರಿಂದ ಏನೋ ಹಣವನ್ನು ಹೂಡಿಕೆ ಮಾಡಿಕೊಂಡು ಆ ಹಣವನ್ನು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೇವೆ ಅಂತೇಳಿ ಜನರಿಂದ ಹಣವನ್ನು ಹಾಕಿಸ್ಕೊಂಡು ಬಳಿಕ ಅವರಿಗೆ ಪ್ರತಿ ತಿಂಗಳು 1 ಲಕ್ಷಕ್ಕೆ 20,000, 2 ಲಕ್ಷಕ್ಕೆ 30,000 ಈ ರೀತಿಯಾದಂಥ ಹಣವನ್ನು ಕೊಟ್ಟು ಕೊನೆಗೆ ಆ ಹಣ ಕೊಡದೆ ಇದೀಗ ದೋಚಿಕೊಂಡು ಎಸ್ಕೇಪ್ ಆಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಕಲಬುರಗಿ ನಗರದ ಗಂಜ್ನಲ್ಲಿರುವಂಥ ಈ ಒಂದು ಕಚೇರಿಯನ್ನು ಓಪನ್ ಮಾಡ್ಕೊಂಡು, ಅಂದರೆ ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಹುಟ್ಕೊಳ್ತಾನೆ ಇರ್ತಾರೆ. ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ, ಕೋಟಿ ಕೋಟಿ ವಂಚನೆ ಮಾಡಿ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಷೇರು ಮಾರುಕಟ್ಟೆ ಹೆಸರಲ್ಲಿ ಟ್ರೇಡಿಂಗ್ಗೆ ಹಾಕಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಕೋಟಿ ವಂಚನೆ ನಡೆದಿದೆ. ಕಲಬುರಗಿಯ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಣ ದ್ವಿಗುಣ ಮಾಡೋದಾಗಿ, ಡಬಲಿಂಗ್ ಮಾಡಿಕೊಡ್ತೀವಿ ಅಂತೇಳಿ 30 ಕೋಟಿ ಹಣ ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ದಂಪತಿ. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಲ್ಲಿ ಮಹಾ ವಂಚನೆ ನಡೆದಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಮೋಸ ಹೋದವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನೋಡಿ, ಇವರೇ ದಂಪತಿ, ಆರೋಪಿ ಉತ್ಕರ್ಷ್ ಮತ್ತು ಸಾವಿತ್ರಿ. 10 ಲಕ್ಷ ಹಾಕಿ ಡಬಲ್ 20 ಲಕ್ಷ ನೀವು ಎಣಿಸ್ಕೊಳ್ತೀರಾ ಅಂತೇಳಿ ಮಾತಿನಲ್ಲೇ ಮರಳು ಮಾಡಿ ಒಬ್ಬರ ಹತ್ರ 50 ಲಕ್ಷ, ಇನ್ನೊಬ್ಬರ ಹತ್ರ ಕೋಟಿ ಹಣ ಇಸ್ಕೊಂಡು, ಹೀಗೆ 30 ಕೋಟಿ ಹಣ ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈಗ ಹಣ ಕೊಟ್ಟವರು ಪೊಲೀಸ್ ಠಾಣೆಯಲ್ಲಿ ಹಣ ಕೊಡಿಸಿ ಅಂತೇಳಿ ನ್ಯಾಯಕ್ಕೋಸ್ಕರ ಮೊರೆ ಹೋಗಿದ್ದಾರೆ. ಬಹುಕೋಟಿ ಹಗರಣ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ ಹೆಸರಲ್ಲಿ ಒಂದು ಕಂಪ್ನಿಯನ್ನು ತೆಗೆದು ನೂರಾರು ಜನರಿಂದ ಏನೋ ಹಣವನ್ನು ಹೂಡಿಕೆ ಮಾಡಿಕೊಂಡು ಆ ಹಣವನ್ನು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೇವೆ ಅಂತೇಳಿ ಜನರಿಂದ ಹಣವನ್ನು ಹಾಕಿಸ್ಕೊಂಡು ಬಳಿಕ ಅವರಿಗೆ ಪ್ರತಿ ತಿಂಗಳು 1 ಲಕ್ಷಕ್ಕೆ 20,000, 2 ಲಕ್ಷಕ್ಕೆ 30,000 ಈ ರೀತಿಯಾದಂಥ ಹಣವನ್ನು ಕೊಟ್ಟು ಕೊನೆಗೆ ಆ ಹಣ ಕೊಡದೆ ಇದೀಗ ದೋಚಿಕೊಂಡು ಎಸ್ಕೇಪ್ ಆಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಕಲಬುರಗಿ ನಗರದ ಗಂಜ್ನಲ್ಲಿರುವಂಥ ಈ ಒಂದು ಕಚೇರಿಯನ್ನು ಓಪನ್ ಮಾಡ್ಕೊಂಡು, ಅಂದರೆ ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ಹುಟ್ಕೊಳ್ತಾನೆ ಇರ್ತಾರೆ. ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ, ಕೋಟಿ ಕೋಟಿ ವಂಚನೆ ಮಾಡಿ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಷೇರು ಮಾರುಕಟ್ಟೆ ಹೆಸರಲ್ಲಿ ಟ್ರೇಡಿಂಗ್ಗೆ ಹಾಕಿ ಅಂತ ಹೇಳಿ ಕೋಟಿ ಕೋಟಿ ವಂಚನೆ ಮಾಡಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30 ಕೋಟಿ ವಂಚನೆ ನಡೆದಿದೆ. ಕಲಬುರಗಿಯ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಹಣ ದ್ವಿಗುಣ ಮಾಡೋದಾಗಿ, ಡಬಲಿಂಗ್ ಮಾಡಿಕೊಡ್ತೀವಿ ಅಂತೇಳಿ 30 ಕೋಟಿ ಹಣ ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ದಂಪತಿ. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಲ್ಲಿ
ಮಹಾ ವಂಚನೆ ನಡೆದಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಮೋಸ ಹೋದವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನೋಡಿ, ಇವರೇ ದಂಪತಿ, ಆರೋಪಿ ಉತ್ಕರ್ಷ್ ಮತ್ತು ಸಾವಿತ್ರಿ. 10 ಲಕ್ಷ ಹಾಕಿ ಡಬಲ್ 20 ಲಕ್ಷ ನೀವು ಎಣಿಸ್ಕೊಳ್ತೀರ ಅಂತೇಳಿ ಮಾತಿನಲ್ಲೇ ಮರಳು ಮಾಡಿ ಒಬ್ಬರ ಹತ್ರ 50 ಲಕ್ಷ, ಇನ್ನೊಬ್ಬರ ಹತ್ರ ಕೋಟಿ ಹಣ ಈಸ್ಕೊಂಡು, ಹೀಗೆ 30 ಕೋಟಿ ಹಣ ಈಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈಗ ಹಣ ಕೊಟ್ಟವರು ಪೊಲೀಸ್ ಠಾಣೆಯಲ್ಲಿ ಹಣ ಕೊಡಿಸಿ ಅಂತೇಳಿ ನ್ಯಾಯಕ್ಕೋಸ್ಕರ ಮೊರೆ ಹೋಗಿದ್ದಾರೆ. ಯಲ್ಲಿ ಬಹುಕೋಟಿ ಹಗರಣ ನಡೆದಿರುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ ಹೆಸರಲ್ಲಿ ಒಂದು ಕಂಪ್ನಿಯನ್ನು ತೆಗೆದು ನೂರಾರು ಜನರಿಂದ ಏನೋ ಹಣವನ್ನು ಹೂಡಿಕೆ ಮಾಡಿಕೊಂಡು ಆ ಹಣವನ್ನು ಷೇರು ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೇವೆ ಅಂತೇಳಿ ಜನರಿಂದ ಹಣವನ್ನು ಹಾಕಿಸ್ಕೊಂಡು ಬಳಿಕ ಅವರಿಗೆ ಪ್ರತಿ ತಿಂಗಳು 1 ಲಕ್ಷಕ್ಕೆ 20,000, 2 ಲಕ್ಷಕ್ಕೆ 30,000 ಈ ರೀತಿಯಾದಂಥ ಹಣವನ್ನು ಕೊಟ್ಟು ಕೊನೆಗೆ ಆ ಹಣ ಕೊಡೋದು ಇದೀಗ ದೋಚಿಕೊಂಡು ಎಸ್ಕೇಪ್ ಆಗಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಕಲಬುರಗಿ ನಗರದ ಗಂಜ್ನಲ್ಲಿರುವಂಥ ಈ ಒಂದು ಕಚೇರಿಯನ್ನು ಓಪನ್ ಮಾಡಿಕೊಂಡು, ಅಂದರೆ ಕ್ಯಾಪಿಟಲ್ ಗ್ರೌನ್ ಅನ್ನುವಂಥ